ರಾಜ್ಯ ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿ ಭಾರೀ ಸಂಚಲನವನ್ನ ಸೃಷ್ಟಿಸ್ತಾ ಇದೆ. ಕ್ರಾಂತಿಯ ವೇಳೆ ಕನಕಪುರದ ಬಂಡೆ ಸ್ಫೋಟವಾಗಿದ್ಯಾಕೆ? ಹಾಗಾದ್ರೆ ಬಿಜೆಪಿ ಆಫರ್ ಬಗ್ಗೆ ಡಿಕೆಶಿ ಬಾಂಬ್ ಸಿಡಿಸ್ತಿರೋದಾದ್ರೂ ಯಾಕೆ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಇಷ್ಟು ದಿನ ಈ ಒಂದು ವಿಚಾರವನ್ನ ಎಲ್ಲಿಯೂ ಕೂಡ ಯಾವ ಸಂದರ್ಭದಲ್ಲೂ ಕೂಡ ಪ್ರಸ್ತಾಪವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿರಲಿಲ್ಲ. ಆದ್ರೆ ಏಕಾಏಕಿ ಈ ಒಂದು ಹೇಳಿಕೆನ ಯಾಕೆ ಕೊಟ್ರು ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಬಿಜೆಪಿ ಆಫರ್ ಬಗ್ಗೆ ಡಿಕೆಶಿ ಬಾಂಬ್ ಸಿಡಿಸ್ತಾ ಇರೋದು ಯಾಕೆ? ಡಿಸಿಎಂ ಡಿಕೆ ಶಿವಕುಮಾರ್ ನಡೆ ಹಿಂದಿದ್ಯಾ ರಣತಂತ್ರ? ಹಾಗಾದ್ರೆ ಪಕ್ಷ ನಿಷ್ಠೆ ಹಾಗೂ ಜೈಲುವಾಸ ಸಂದೇಶವನ್ನ ಕಳುಹಿಸಿದ್ಯಾಕೆ? ಹೈಕಮಾಂಡ್ಗೆ ಏನಾದ್ರೂ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರಾ? ಹೈಕಮಾಂಡ್ ಗಮನವನ್ನ ಸೆಳೆಯೋಕೆ ಈ ಒಂದು ಮಾತನ್ನ ಆಡಿದ್ರಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ರಾಜ್ಯ ಸರ್ಕಾರದಲ್ಲಿ ಈಗ ನವೆಂಬರ್ ಕ್ರಾಂತಿ ಬಹಳ ಸಂಚಲನವನ್ನ ಮೂಡಿಸ್ತಾ ಇದೆ. ಕ್ರಾಂತಿಯ ವೇಳೆ ಕನಕಪುರದ ಬಂಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತಹ ಹೇಳಿಕೆ ಏನಿದೆ ಬಹಳ ಒಂದು ಚರ್ಚೆಗೆ ಗ್ರಾಸ ಆಗಿದೆ. ಬಿಜೆಪಿಯಿಂದ ನನಗೂ ಕೂಡ ಆಫರ್ ಬಂದಿತ್ತು ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇಷ್ಟು ದಿನ ಈ ರೀತಿಯ ಹೇಳಿಕೆಯನ್ನ ಎಲ್ಲೂ ಕೂಡ ಕೊಟ್ಟಿರಲಿಲ್ಲ, ಯಾರ ಬಳಿಯೂ ಕೂಡ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿರಲಿಲ್ಲ. ಆದ್ರೆ ಈ ಸಮಯದಲ್ಲಿ ಯಾಕೆ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು. ಯಾಕೆಂತಂದ್ರೆ ಈಗ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ, ಇನ್ನು ಸಾಕಷ್ಟು ಬದಲಾವಣೆ ಕೂಡ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಸಂಪುಟ ಪುನರ್ರಚನೆ ಆಗಿರಬಹುದು, ಒಂದು ಪವರ್ ಶೇರಿಂಗ್ ವಿಚಾರ ಆಗಿರಬಹುದು, ಈ ಕ್ರಾಂತಿಯ ವಿಚಾರ ಆಗಿರಬಹುದು, ಬಹಳಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಹಾಗಾಗಿ ಇದರ ಬೆನ್ನಲ್ಲೇ ಏನಾದರೂ ಹೈಕಮಾಂಡ್ಗೆ ಏನಾದರೂ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರಾ ಎಂಬ ಪ್ರಶ್ನೆ ಅಂತೂ ಮೂಡ್ತಾ ಇದೆ. ಇಷ್ಟು ದಿನ ಸೈಲೆಂಟ್ ಆಗಿದ್ರು, ಯಾವುದೇ ರೀತಿಯ ಈ ಒಂದು ವಿಚಾರವಾಗಿ ಮಾತನಾಡಿರಲಿಲ್ಲ. ಆದರೆ ಹೈಕಮಾಂಡ್ಗೆ ಈ ಮೂಲಕ ನೀವು ಪವರ್ ಶೇರಿಂಗ್ ವಿಚಾರ ಚರ್ಚೆಗೆ ಗ್ರಾಸ ಆಗಿರೋದ್ರಿಂದ ಏನಾದ್ರೂ ಸಂದೇಶ ಕೊಡ್ತಾ ಇದ್ದಾರಾ? ಆಫರ್ ಬಂದ್ರು ಪಕ್ಷ ನಿಷ್ಠೆ ಬಿಡ್ಲಿಲ್ಲ ಅನ್ನೋ ಸಂದೇಶ ಕೊಡ್ತಾ ಇದ್ದಾರಾ? ಬಹಿರಂಗವಾಗಿ ಹೈಕಮಾಂಡ್ಗೆ ಡಿಕೆಶಿ ಸಂದೇಶವನ್ನ ರವಾನೆ ಮಾಡಿದ್ರು. ಪವರ್ ಶೇರಿಂಗ್ ಫೈಟ್ ವೇಳೆ ವರಿಷ್ಠರಿಗೆ ಹೈ ಸಂದೇಶ, ಪಕ್ಷ ನಿಷ್ಠನಿಗೆ ಸಿಎಂ ಸ್ಥಾನ ಕೊಡಿ ಅನ್ನೋ ಸಂದೇಶನ ಇದು. ಹಾಗಾದ್ರೆ ಬಿಜೆಪಿ ಆಫರ್ ತಿರಸ್ಕರಿಸುವ ಮಾಹಿತಿಯನ್ನ ಡಿಕೆ ಬಿಚ್ಚಿಟ್ಟಿದ್ದಾರೆ. ಈಗಲಾದ್ರೂ ಅವಕಾಶ ಕಲ್ಪಿಸಿ ಅನ್ನೋ ಸಂದೇಶ ರವಾನೆ ಮಾಡ್ತಾ ಇದ್ದಾರಾ? ಇನ್ನಾದ್ರೂ ಡಿಕೆಶಿಗೆ ಸಿಎಂ ಸ್ಥಾನ ಕೊಡ್ತಾರಾ ವರಿಷ್ಠರು ಅನ್ನೋದನ್ನ ನೋಡ್ಬೇಕಾಗತ್ತೆ. 8 ರಿಂದ 10 ವರ್ಷ ಮಾತ್ರವೇ ರಾಜಕಾರಣ ಅಂತಿರೋದು ಯಾಕೆ ಡಿಕೆ? ಹಾಗಾದ್ರೆ ಹೀಗಾಗಿ ಸಿಎಂ ಸ್ಥಾನವನ್ನ ಪಡೆಯಲು ಆಡಿದ್ರ ಡಿಕೆ ಈ ಒಂದು ಮಾತನ್ನ? ಈ ಮೂಲಕ ಸಿಎಂ ಆಗಲು ಹೈಕಮಾಂಡ್ಗೆ ಡಿಕೆಶಿ ಮನವಿಯನ್ನ ಮಾಡ್ಕೊಂಡ್ರ? ಪಕ್ಷಕ್ಕಾಗಿ ಜೈಲು ಸೇರಿದೆ ಅನ್ನೋ ಮಾತು ಡಿಕೆಶಿಗೆ ಲಾಭಿನ ಹಾಗಾದ್ರೆ ಎಂಬ ಪ್ರಶ್ನೆ ಸದ್ಯಕ್ಕಂತೂ ಮೂಡ್ತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ದೀಪಾ, ಸದ್ಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಏನ್ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ? ಇಷ್ಟು ದಿನ ಒಂದು ಬಿಜೆಪಿ ಆಫರ್ ಬಗ್ಗೆ ಎಲ್ಲೂ ಕೂಡ ಮಾತನಾಡಿರ್ಲಿಲ್ಲ, ಯಾವ ಸಂದರ್ಭದಲ್ಲೂ ಕೂಡ ಮಾತನಾಡಲಿಲ್ಲ. ಈ ಮೂಲಕ ನಾನು ಪಕ್ಷಕ್ಕೆ ಎಷ್ಟು ನಿಷ್ಠನಾಗಿದ್ದೇನೆ ಎಂಬ ಸಂದೇಶವನ್ನ ಹೈಕಮಾಂಡ್ಗೆ ನೀಡ್ತಾ ಇದ್ದಾರೆ. ಈ ಒಂದು ಪವರ್ ಶೇರಿಂಗ್ ವಿಚಾರ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಹಾಗಾಗಿ ಸಿಎಂ ಸ್ಥಾನ ಸಿಗಲಿ ಎಂಬ ಉದ್ದೇಶಕ್ಕೆ ಈ ರೀತಿಯ ಹೇಳಿಕೆಯನ್ನ ಕೊಡ್ತಾ ಇದ್ದಾರಾ ಅಂತ? ಸಾಹಿತ್ಯ ಡಿಕೆ ಶಿವಕುಮಾರ್ ಅವರು ಸಮಯ ಮತ್ತೆ ಸಂದರ್ಭ ಎರಡುಗಳನ್ನ ಸೂಕ್ಷ್ಮವಾಗಿ ಗಮನಿಸಿಯೇ ಯಾವುದೇ ಹೇಳಿಕೆಗಳನ್ನ ನೀಡೋದು. ಅದು ಎಂತಹದ್ದೇ ಕಾರ್ಯಕ್ರಮ ಆಗಿರ್ಬೋದು, ಬಾಯಿಗೆ ಬಂದಂತೆ ಎಲ್ಲೂ ಕೂಡ ಮಾತನಾಡಲ್ಲ. ಅಂದ್ರೆ ಸಹಜವಾಗಿ ಈ ವಿಚಾರಗಳ ಬಗ್ಗೆ ಸೂಕ್ಷ್ಮತೆಯನ್ನ ಇಟ್ಕೊಂಡೇ ಮಾತನಾಡಿರ್ತಾರೆ. ಹಿಂದೆ ಪವರ್ ಶೇರಿಂಗ್ ವಿಚಾರವನ್ನು ಕೂಡ ಸೇರಿದಂತೆ ಅವರು ವೇದಿಕೆ ಮತ್ತೆ ಆ ಸಮಯವನ್ನ ನೋಡಿ ಆ ಹೇಳಿಕೆಯನ್ನ ನೀಡಿದ್ರು. ಆದ್ರೆ ಇದೀಗ ನೀಡಿದಂತಹ ಹೇಳಿಕೆ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ. ಅಂದ್ರೆ ಬಿಜೆಪಿಯಿಂದ ಅವರಿಗೆ ಆಫರ್ ಇತ್ತು ಅನ್ನುವಂತಹ ಗುಸುಗುಸು ಕಾಂಗ್ರೆಸ್ ವಲಯದಲ್ಲಿ ಹಿಂದೆ ಕೇಳಿ ಬಂದಿತ್ತಾದ್ರೂ ಕೂಡ ಅದು ಅಧಿಕೃತ ಆಗಿರ್ಲಿಲ್ಲ. ಬಿಜೆಪಿ ನಾಯಕರೇನೋ ಒಂದ್ ರೀತಿಯಾಗಿ ನಾವ್ಯಾಕೆ ಅವ್ರನ್ನ ಕರ್ಕೊಳ್ಳಿ ಅನ್ನುವಂತಹ ರೀತಿಯಲ್ಲಿ ಮಾತನಾಡ್ತಾ ಹೋಗ್ತಾ ಇದ್ರು. ಆದ್ರೆ ಅದೆಲ್ಲವನ್ನೂ ಕೂಡ ಕೇಳಿಸ್ಕೊಂಡಂತಹ ಡಿಕೆ ಶಿವಕುಮಾರ್ ಸಮಯಕ್ಕಾಗಿ ಕಾಯ್ತಿದ್ರು ಅನ್ನೋದಂತೂ ಸ್ಪಷ್ಟ. ಅದರ ಬೆನ್ನಲ್ಲೇ ಅಂದ್ರೆ ಏನು ಅವರ ಬುಕ್ ಒಂದು ಬಿಡುಗಡೆ ಆಯ್ತು, ಲಾಯಲ್ಟಿ ಬುಕ್, ಆ ಬುಕ್ ಬಿಡುಗಡೆಯ ವೇಳೆ ಈ ಒಂದು ಮಾತನ್ನ ಹೇಳಿರುವಂತಹದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡಿದೆ. ಇದು ಕೂಡ ನಾ ಹಿಂದೆನೆ ಹೇಳಿದಂತೆ ಸಮಯಕ್ಕೆ ತಕ್ಕಂತೆಯೇ ಅವರು ಈ ಮಾತನ್ನ ಸೂಕ್ಷ್ಮವಾಗಿ ಹೇಳಿದ್ದಾರೆ ಅನ್ನುವಂತಹದ್ದು. ಜೊತೆಗೆ ಈಗ ಪವರ್ ಶೇರಿಂಗ್ ಟೈಮ್ ಅಂದ್ರೆ 3 ವರ್ಷ 3+2 ಅನ್ನುವಂತಹ ಒಂದು ಸೂತ್ರದ ಅಡಿಯಲ್ಲಿ ಈಗ ಏನು ಸಮಯ ಬಂದಿದೆ, 3 ವರ್ಷ ಆಗ್ತಾ ಇದೆ, 2.5 ವರ್ಷ ಕಂಪ್ಲೀಟ್ ಆಗಿದೆ. ಇವೆಲ್ಲದರ ನಡುವೆ ಈ ಹೇಳಿಕೆಯನ್ನೇನಾದ್ರೂ ಕೊಟ್ರೆ ತನಗೇನಾದ್ರೂ ಲಾಭ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿಯೇ ಈ ಹೇಳಿಕೆ ನೀಡಿದ್ದಾರೆ ಅನ್ನುವಂತಹದ್ದು ಅನೇಕರ ಅಭಿಪ್ರಾಯ. ಇದರ ಜೊತೆಗೆ ಅವರು ಅಂದ್ರೆ ಬಿಜೆಪಿ ಅನ್ನುವಂತಹ ವಿಚಾರ ಬಂದಾಗ್ಲೂ ಕೂಡ ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠನಾಗಿಯೇ ಇದ್ದೆ ಅನ್ನುವಂತಹದ್ದು ಸಹಜವಾಗಿ ಹೈಕಮಾಂಡ್ಗೆ ನೇರವಾಗಿ ತಾನೇನು ಅನ್ನುವಂತಹದನ್ನ
ತೋರ್ಸೋದಿಕ್ಕೆ ಹೇಳಿದ್ದಾರೆ ಅನ್ನುವಂತಹದ್ದಂತೂ ನಿಜ. ಆದ್ರೆ ಈ ಸಮಯ ಅವರಿಗೆ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅನ್ನೋದಾದ್ರೆ, ಈ ಸಮಯದಲ್ಲಿ ಈಗ ಅಧಿಕಾರ ಅಂದ್ರೆ ಹಂಚಿಕೆ ವಿಚಾರ ಚರ್ಚೆ ಆಗ್ತಿದೆ. ಅದರ ನಡುವೆ ಇದು ಕೂಡ ಇರ್ಲಿ ಅನ್ನುವಂತಹ ನಿಟ್ಟಿನಲ್ಲಿಯೇ ಹೇಳಿದ್ರು ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.